ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಲ್ಲೇ ಭಿನ್ನಮತ ಸ್ಫೋಟವಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾರಿಗೆ ನೌಕರರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಮುಷ್ಕರದಲ್ಲಿ ಭಾಗಿ ಆಗೋಲ್ಲ ಅಂತ ಸಂಘಟನೆ ಹೊರನಡೆದಿದೆ. ರಾಜ್ಯ ಸಾರಿಗೆ ಸಂಸ್ಥೆ SC/ST ನೌಕರರ ಸಂಘ ನಿರ್ಧಾರವನ್ನ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಬಂದಂಥ SC/ST ನೌಕರರ ಸಂಘ ಸಿದ್ದರಾಮಯ್ಯ ಸರ್ಕಾರ ನಮ್ಮ 80% ಬೇಡಿಕೆ ಈಡೇರಿಸಿದೆ, ಇನ್ನೂ 20%ನಷ್ಟು ಬೇಡಿಕೆಗೋಸ್ಕರ ಉಗ್ರ ಹೋರಾಟ ಸರಿಯಲ್ಲ. ರಾಜ್ಯಾಧ್ಯಕ್ಷ FA ಜಕ್ಕಪ್ಪನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ ನಾವು ಈಗಾಗಲೇ ಸರ್ ಮೊದಲು KSRTC ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ವಿ ನಾವು. ಓಕೆ. ಅವರ ಎಲ್ಲ ತೀರ್ಮಾನಗಳಿಗೆ ಎಲ್ಲ ಮಾತುಕತೆಗೆ ನಾವೆಲ್ಲ ಭಾಗವಹಿಸಿದ್ವಿ, ಬೆಂಬಲಿಸಿದ್ವಿ. ಓಕೆ. ಕಳೆದ ಒಂದು 6 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇವರು ಏನು ನಮ್ಮ KSRTC ಜಂಟಿ ಕ್ರಿಯಾ ಸಮಿತಿ ಕೊಟ್ಟಂತ ಬೇಡಿಕೆ ಪಟ್ಟಿಗಳಲ್ಲಿ ಸರ್ 80% ಈಗಾಗಲೇ ಪೂರೈಸಿದ್ದಾರೆ. ಓಕೆ. ಇನ್ನೂ 20% ಬೇಡಿಕೆಗಳಿದಾವೆ. ಓಕೆ. ಆದ್ರೆ 80% ಕೊಟ್ಟಿರುವಂತ ಏನು ಈಡೇರಿಸಿದಂತ ಸರ್ಕಾರದ ಜೊತೆ ಎದುರಿಗೆ ಉಗ್ರವಾದಂತ ಹೋರಾಟ ಬೇಡ ಅಂತ ನಾವು ಹೇಳ್ತಿರುವಂತದ್ದು. ಓಕೆ. ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ ಸರ್? ನಾವು ಮುಷ್ಕರದಲ್ಲಿ ಭಾಗ ಆಗಿಲ್ಲ. ನಮ್ಮ ಸದಸ್ಯರುಗಳಿಗೆ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಅಡಿಯಲ್ಲಿ ನೌಕರರು ಎಷ್ಟಿದ್ದಾರೆ? ನಮ್ಮಲ್ಲಿರುವಂತವ್ರು 45. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಲ್ಲೇ ಭಿನ್ನಮತ ಸ್ಫೋಟವಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾರಿಗೆ ನೌಕರರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಮುಷ್ಕರದಲ್ಲಿ ಭಾಗಿ ಆಗೋಲ್ಲ ಅಂತ ಸಂಘಟನೆ ಹೊರನಡೆದಿದೆ. ರಾಜ್ಯ ಸಾರಿಗೆ ಸಂಸ್ಥೆ SC/ST ನೌಕರರ ಸಂಘ ನಿರ್ಧಾರವನ್ನ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಬಂದಂಥ SC/ST ನೌಕರರ ಸಂಘ ಸಿದ್ದರಾಮಯ್ಯ ಸರ್ಕಾರ ನಮ್ಮ 80% ಬೇಡಿಕೆ ಈಡೇರಿಸಿದೆ, ಇನ್ನೂ 20%ನಷ್ಟು ಬೇಡಿಕೆಗೋಸ್ಕರ ಉಗ್ರ ಹೋರಾಟ ಸರಿಯಲ್ಲ. ರಾಜ್ಯಾಧ್ಯಕ್ಷ FA ಜಕ್ಕಪ್ಪನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ ನಾವು ಈಗಾಗಲೇ ಸರ್ ಮೊದಲು KSRTC ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ವಿ ನಾವು. ಓಕೆ. ಅವರ ಎಲ್ಲ ತೀರ್ಮಾನಗಳಿಗೆ ಎಲ್ಲ ಮಾತುಕತೆಗೆ ನಾವೆಲ್ಲ ಭಾಗವಹಿಸಿದ್ವಿ, ಬೆಂಬಲಿಸಿದ್ವಿ. ಓಕೆ. ಕಳೆದ ಒಂದು 6 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇವರು ಏನು ನಮ್ಮ KSRTC ಜಂಟಿ ಕ್ರಿಯಾ ಸಮಿತಿ ಕೊಟ್ಟಂತ ಬೇಡಿಕೆ ಪಟ್ಟಿಗಳಲ್ಲಿ ಸರ್ 80% ಈಗಾಗಲೇ ಪೂರೈಸಿದ್ದಾರೆ. ಓಕೆ. ಇನ್ನೂ 20% ಬೇಡಿಕೆಗಳಿದಾವೆ. ಓಕೆ. ಆದ್ರೆ 80% ಕೊಟ್ಟಿರುವಂತ ಏನು ಈಡೇರಿಸಿದಂತ ಸರ್ಕಾರದ ಜೊತೆ ಎದುರಿಗೆ ಉಗ್ರವಾದಂತ ಹೋರಾಟ ಬೇಡ ಅಂತ ನಾವು ಹೇಳ್ತಿರುವಂತದ್ದು. ಓಕೆ. ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ ಸರ್? ನಾವು ಮುಷ್ಕರದಲ್ಲಿ ಭಾಗ ಆಗಿಲ್ಲ. ನಮ್ಮ ಸದಸ್ಯರುಗಳಿಗೆ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಅಡಿಯಲ್ಲಿ ನೌಕರರು ಎಷ್ಟಿದ್ದಾರೆ? ನಮ್ಮಲ್ಲಿರುವಂತವ್ರು 45. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಲ್ಲೇ ಭಿನ್ನಮತ ಸ್ಫೋಟವಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾರಿಗೆ ನೌಕರರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಮುಷ್ಕರದಲ್ಲಿ ಭಾಗಿ ಆಗೋಲ್ಲ ಅಂತ ಸಂಘಟನೆ ಹೊರನಡೆದಿದೆ. ರಾಜ್ಯ ಸಾರಿಗೆ ಸಂಸ್ಥೆ SC/ST ನೌಕರರ ಸಂಘ ನಿರ್ಧಾರವನ್ನ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಬಂದಂಥ SC/ST ನೌಕರರ ಸಂಘ ಸಿದ್ದರಾಮಯ್ಯ ಸರ್ಕಾರ ನಮ್ಮ 80% ಬೇಡಿಕೆ ಈಡೇರಿಸಿದೆ, ಇನ್ನೂ 20%ನಷ್ಟು ಬೇಡಿಕೆಗೋಸ್ಕರ ಉಗ್ರ ಹೋರಾಟ ಸರಿಯಲ್ಲ. ರಾಜ್ಯಾಧ್ಯಕ್ಷ FA ಜಕ್ಕಪ್ಪನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ ನಾವು ಈಗಾಗಲೇ ಸರ್ ಮೊದಲು KSRTC ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ವಿ ನಾವು. ಓಕೆ. ಅವರ ಎಲ್ಲ ತೀರ್ಮಾನಗಳಿಗೆ ಎಲ್ಲ ಮಾತುಕತೆಗೆ ನಾವೆಲ್ಲ ಭಾಗವಹಿಸಿದ್ವಿ, ಬೆಂಬಲಿಸಿದ್ವಿ. ಓಕೆ. ಕಳೆದ ಒಂದು 6 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇವರು ಏನು ನಮ್ಮ KSRTC ಜಂಟಿ ಕ್ರಿಯಾ ಸಮಿತಿ ಕೊಟ್ಟಂತ ಬೇಡಿಕೆ ಪಟ್ಟಿಗಳಲ್ಲಿ
ಶೇಕಡ 80% ಈಗಾಗಲೇ ಪೂರೈಸಿದ್ದಾರೆ. ಓಕೆ ಇನ್ನೂ 20% ಬೇಡಿಕೆಗಳಿದಾವೆ. ಓಕೆ ಆದ್ರೆ 80% ಕೊಟ್ಟಿರುವಂತ ಏನು ಈಡೇರಿಸಿದಂತ ಸರ್ಕಾರದ ಜೊತೆ ಎದುರಿಗೆ ಹ್ಞೂ ಉಗ್ರವಾದಂತ ಹೋರಾಟ ಬೇಡ ಅಂತ ನಾವು ಹೇಳ್ತಿರುವಂತದ್ದು. ಓಕೆ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ ಸರ್? ನಾವು ಮುಷ್ಕರದಲ್ಲಿ ಭಾಗ ಆಗಿಲ್ಲ. ನಮ್ಮ ಸದಸ್ಯರುಗಳಿಗೆ ಹೌದು ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಅಡಿಯಲ್ಲಿ ನೌಕರರು ಎಷ್ಟಿದ್ದಾರೆ? ನಮ್ಮಲ್ಲಿರುವಂತವ್ರು 45. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಲ್ಲೇ ಭಿನ್ನಮತ ಸ್ಫೋಟವಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾರಿಗೆ ನೌಕರರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಮುಷ್ಕರದಲ್ಲಿ ಭಾಗಿ ಆಗೋಲ್ಲ ಅಂತ ಸಂಘಟನೆ ಹೊರನಡೆದಿದೆ. ರಾಜ್ಯ ಸಾರಿಗೆ ಸಂಸ್ಥೆ SC/ST ನೌಕರರ ಸಂಘ ನಿರ್ಧಾರವನ್ನ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಬಂದಂಥ SC/ST ನೌಕರರ ಸಂಘ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಶೇಕಡ 80ರಷ್ಟು ಬೇಡಿಕೆ ಈಡೇರಿಸಿದೆ, ಇನ್ನೂ 20%ನಷ್ಟು ಬೇಡಿಕೆಗೋಸ್ಕರ ಉಗ್ರ ಹೋರಾಟ ಸರಿಯಲ್ಲ. ರಾಜ್ಯಾಧ್ಯಕ್ಷ FA ಜಕ್ಕಪ್ಪನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ ನಾವು ಈಗಾಗಲೇ ಹಾಂ ಸರ್. ಮೊದಲು KSRTC ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ವಿ ನಾವು. ಓಕೆ ಅವರ ಎಲ್ಲ ತೀರ್ಮಾನಗಳಿಗೆ ಎಲ್ಲ ಮಾತುಕತೆಗೆ ನಾವೆಲ್ಲ ಭಾಗವಹಿಸಿದ್ವಿ, ಬೆಂಬಲಿಸಿದ್ವಿ. ಓಕೆ ಕಳೆದ ಒಂದು 6 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇವರು ಏನು ನಮ್ಮ KSRTC ಜಂಟಿ ಕ್ರಿಯಾ ಸಮಿತಿ ಕೊಟ್ಟಂತ ಬೇಡಿಕೆ ಪಟ್ಟಿಗಳಲ್ಲಿ ಹಾಂ ಸರ್. ಶೇಕಡ 80% ಈಗಾಗಲೇ ಪೂರೈಸಿದ್ದಾರೆ. ಓಕೆ ಇನ್ನೂ 20% ಬೇಡಿಕೆಗಳಿದಾವೆ. ಓಕೆ ಆದ್ರೆ 80% ಕೊಟ್ಟಿರುವಂತ ಏನು ಈಡೇರಿಸಿದಂತ ಸರ್ಕಾರದ ಜೊತೆ ಎದುರಿಗೆ ಹ್ಞೂ ಉಗ್ರವಾದಂತ ಹೋರಾಟ ಬೇಡ ಅಂತ ನಾವು ಹೇಳ್ತಿರುವಂತದ್ದು. ಓಕೆ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ ಸರ್? ನಾವು ಮುಷ್ಕರದಲ್ಲಿ ಭಾಗ ಆಗಿಲ್ಲ. ನಮ್ಮ ಸದಸ್ಯರುಗಳಿಗೆ ಹೌದು ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಅಡಿಯಲ್ಲಿ ನೌಕರರು ಎಷ್ಟಿದ್ದಾರೆ? ನಮ್ಮಲ್ಲಿರುವಂತವ್ರು 45. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಲ್ಲೇ ಭಿನ್ನಮತ ಸ್ಫೋಟವಾಯ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಾರಿಗೆ ನೌಕರರ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಮುಷ್ಕರದಲ್ಲಿ ಭಾಗಿ ಆಗೋಲ್ಲ ಅಂತ ಸಂಘಟನೆ ಹೊರನಡೆದಿದೆ. ರಾಜ್ಯ ಸಾರಿಗೆ ಸಂಸ್ಥೆ SC/ST ನೌಕರರ ಸಂಘ ನಿರ್ಧಾರವನ್ನ ಮಾಡಿದೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೊರಬಂದಂಥ SC/ST ನೌಕರರ ಸಂಘ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಶೇಕಡ 80ರಷ್ಟು ಬೇಡಿಕೆ ಈಡೇರಿಸಿದೆ, ಇನ್ನೂ 20%ನಷ್ಟು ಬೇಡಿಕೆಗೋಸ್ಕರ ಉಗ್ರ ಹೋರಾಟ ಸರಿಯಲ್ಲ. ರಾಜ್ಯಾಧ್ಯಕ್ಷ FA ಜಕ್ಕಪ್ಪನವರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಘಟನೆಯಿಂದ ನಾವು ಈಗಾಗಲೇ ಹಾಂ ಸರ್. ಮೊದಲು KSRTC ಜಂಟಿ ಕ್ರಿಯಾ ಸಮಿತಿಯಲ್ಲಿ ಇದ್ವಿ ನಾವು. ಓಕೆ ಅವರ ಎಲ್ಲ ತೀರ್ಮಾನಗಳಿಗೆ ಎಲ್ಲ ಮಾತುಕತೆಗೆ ನಾವೆಲ್ಲ ಭಾಗವಹಿಸಿದ್ವಿ, ಬೆಂಬಲಿಸಿದ್ವಿ. ಓಕೆ ಕಳೆದ ಒಂದು 6 ತಿಂಗಳಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಇವರು ಏನು ನಮ್ಮ KSRTC ಜಂಟಿ ಕ್ರಿಯಾ ಸಮಿತಿ ಕೊಟ್ಟಂತ ಬೇಡಿಕೆ ಪಟ್ಟಿಗಳಲ್ಲಿ ಹಾಂ ಸರ್. ಶೇಕಡ 80% ಈಗಾಗಲೇ ಪೂರೈಸಿದ್ದಾರೆ. ಓಕೆ ಇನ್ನೂ 20% ಬೇಡಿಕೆಗಳಿದಾವೆ. ಓಕೆ ಆದ್ರೆ 80% ಕೊಟ್ಟಿರುವಂತ ಏನು ಈಡೇರಿಸಿದಂತ ಸರ್ಕಾರದ ಜೊತೆ ಎದುರಿಗೆ ಹ್ಞೂ ಉಗ್ರವಾದಂತ ಹೋರಾಟ ಬೇಡ ಅಂತ ನಾವು ಹೇಳ್ತಿರುವಂತದ್ದು. ಓಕೆ ನೀವು ಮುಷ್ಕರದಲ್ಲಿ ಭಾಗಿಯಾಗಲ್ವಾ ಸರ್? ನಾವು ಮುಷ್ಕರದಲ್ಲಿ ಭಾಗ ಆಗಿಲ್ಲ. ನಮ್ಮ ಸದಸ್ಯರುಗಳಿಗೆ ಹೌದು ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಅಡಿಯಲ್ಲಿ ನೌಕರರು ಎಷ್ಟಿದ್ದಾರೆ? ನಮ್ಮಲ್ಲಿರುವಂತವ್ರು 45.